ಕೆಲವ್ರಿಗೆ ಒಂದು 11ನೇ ಕಂತಿನ ಹಣನೂ ಸಹ ಜಮಾ ಆಗಿದೆ, ಅರ್ಥ ಆಯ್ತಾ. ಇನ್ನು ಕೆಲವರಿಗೆ ಒಂದು 10ನೇ ಕಂತಿನ ಹಣನೂ ಸಹ ಪೆಂಡಿಂಗ್ ಇದೆ. ಹಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಟು ರಿಚ್ ರಿಚ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಒಂದು 9ನೇ ಕಂತಿನ ಹಣ ಇನ್ನೂ ಬಂದಿಲ್ಲ, ಅದೇ ರೀತಿ 10ನೇ ಕಂತಿನ ಹಣ ಎಷ್ಟೋ ಜನಕ್ಕೆ ಹಾಕಿದ್ದಾರೆ, ಅರ್ಥ ಆಯ್ತಾ. ಕೆಲವರಿಗೆ 9ನೇ ಕಂತಿನ ಹಣ ಬಂದಿಲ್ಲ, ಇನ್ನು ಕೆಲವರಿಗೆ 10ನೇ ಕಂತಿನ ಹಣ ಹಾಕಿದ್ದಾರೆ. ಬಟ್ ಆದರೆ ಕೆಲವೊಂದು ರೀಸನ್ಸ್ಗಳಿಂದ ಈ ಒಂದು 9 ಮತ್ತು 10ನೇ ಕಂತಿನ ಹಣ ಬಂದಿರೋದಿಲ್ಲ, ಅರ್ಥ ಆಯ್ತಾ. ಇನ್ನು ಕೆಲವರಿಗೆ 11ನೇ ಕಂತಿನ ಹಣನೂ ಸಹ ಜಮಾ ಆಗಿದೆ. ಏನಕ್ಕೋಸ್ಕರ ಜಮಾ ಮಾಡಿದ್ದಾರೆ, ಏನಕ್ಕೋಸ್ಕರ ಬೇಗ ಹಣವನ್ನು ಹಾಕಿದ್ದಾರೆ, ಅದೇ ರೀತಿ 10ನೇ ಕಂತಿನ ಹಣವನ್ನು ಏನಕ್ಕೋಸ್ಕರ ಪೆಂಡಿಂಗ್ ಇದೆ ಇನ್ನು ಕೆಲವರಿಗೆ. ಅದೇ ರೀತಿ 9ನೇ ಕಂತಿನ ಹಣನೂ ಅಷ್ಟೇ, ಎಷ್ಟೋ ಜನಕ್ಕೆ 9ನೇ ಕಂತಿನ ಹಣ ಮತ್ತು 10ನೇ ಕಂತಿನ ಹಣ ಎರಡೂ ಸಹ ಬಂದಿರೋದಿಲ್ಲ. ನೀವೆಲ್ಲ ಏನು ಮಾಡಿಸ್ಬೇಕು ಅಂತ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಮೊದಲನೇ ಪಾಯಿಂಟ್ ಯಾವುದು ಅಂದರೆ 9 ಮತ್ತು 10ನೇ ಕಂತಿನ ಹಣ ಸಿಕ್ಕಾಪಟ್ಟೆ ಜನಕ್ಕೆ, ಎಷ್ಟೋ ಜನಕ್ಕೆ ಒಂದು 90% ಜನಕ್ಕೆ ಬಂದಿದೆ. ಬಟ್ ಆದರೆ 10ನೇ ಕಂತಿನ ಹಣ ಏನಾಗಿದೆ, 9ನೇ ಕಂತಿನ ಏನೋ ರಿಲೀಸ್ ಆಯಿತು, ಪ್ರತಿಯೊಬ್ಬರಿಗೂ ಹೋಯ್ತು, ಅರ್ಥ ಆಯ್ತಾ. ಬಟ್ ಆದರೆ 10ನೇ ಕಂತಿನ ಹಣ ಇನ್ನೂ ಎಷ್ಟೋ ಜನಕ್ಕೆ ರಿಲೀಸ್ ಆಗಿಲ್ಲ, ಅರ್ಥ ಆಯ್ತಾ, ಜಮಾ ಆಗಿಲ್ಲ. ಅಂದರೆ ಖಾತೆಗೆ ಇನ್ನೂ ಹಣ ವರ್ಗಾವಣೆ ಆಗಿಲ್ಲ. ಬಟ್ ಏನಕ್ಕೋಸ್ಕರ ವರ್ಗಾವಣೆ ಆಗಿಲ್ಲ ಅಂದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂಗಳಿರ್ತವೆ, ಅರ್ಥ ಆಯ್ತಾ. ಸರ್ವರ್ ಸಮಸ್ಯೆಗಳಿಂದ ಕೆಲವೊಂದು ಸಾರಿ ಪೆಂಡಿಂಗ್ ಇರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ನಿಮಗೇನಾದರೂ 9ನೇ ಕಂತಿನ ಹಣ ಬಂದಿದ್ದು ಬಟ್ 10ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿರಿ, ಅರ್ಥ ಆಯ್ತಾ. ಸುಮಾರು 20ನೇ ತಾರೀಕು ಒಳಗಡೆ ಒಂದು ಪೆಂಡಿಂಗ್ ಇರುವಂಥ ಒಂದು ಹಣ ಏನಿದೆ, ಒಂದು 10ನೇ ಕಂತಿನ ಹಣ ಆಗಿರ್ಬೋದು, 9ನೇ ಕಂತಿನ ಹಣ ಆಗಿರ್ಬೋದು, ಪೆಂಡಿಂಗ್ ಇರುವಂಥ ಒಂದು ಹಣವನ್ನು ಅವರು ಜಮಾ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ಅಂದರೆ ಅದನ್ನು ಕ್ಲಿಯರ್ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡ್ತಾರೆ. ನೀವೆಲ್ಲ ಏನು ಮಾಡಬೇಕು ಅಂದರೆ ನಿಮಗೇನಾದರೂ 9 ಮತ್ತು 10ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂದರೆ ದಯವಿಟ್ಟು ನೀವು ಒಂದು KYC ಮಾಡಿಸ್ಕೊಂಡು ತುಂಬ ಬೆಸ್ಟು ಅಂತಲೇ ಹೇಳ್ಬೋದು. ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿರೋ ಹಾಗೆ ಕೆಲವೊಂದು KYC ಬಿಟ್ಟಿದ್ದಾರೆ. ಆ KYCಯನ್ನು ನೀವು ಹತ್ತಿರದಲ್ಲಿರುವಂಥ ಒಂದು ಸೈಬರ್ ಸೆಂಟರ್ಗೆ ವಿಸಿಟ್ ಮಾಡಿ. ಅವಾಗ ಅಟ್ಲೀಸ್ಟ್ ಒಂದು 3 ತಿಂಗಳಿಗೊಂದ್ಸರಿನೋ 5 ತಿಂಗಳಿಗೊಂದ್ಸರಿನೋ ಜಸ್ಟ್ ಒಂದು KYC ಮಾಡಿಸ್ಕೊಳ್ಳೋದ್ರಿಂದ ಏನಾದರೂ ನೀವು ನೇಮ್ ಮಿಸ್ ಮ್ಯಾಚ್ಗಳಾಗಿದ್ದರೆ, ಆಧಾರ್ ಕಾರ್ಡಲ್ಲಿ ಏನಾದರೂ ಬೈ ಮಿಸ್ಟೇಕ್ ಆಗಿದ್ರೆ ಇಮ್ಮಿಡಿಯೇಟ್ಲಿ ಅಪ್ಡೇಟ್ ಆಗುವಂಥ ಒಂದು ಚಾನ್ಸಸ್ ತುಂಬಾ ಇರ್ತದೆ. ನಿಮಗೇನಾದರೂ ಇನ್ನೂ ಹಣ 9 ಮತ್ತು 10ನೇ ಕಂತಿನ ಹಣ ಪೆಂಡಿಂಗಲ್ಲಿದೆ, ಅಥವಾ 5, 6, 7ನೇ ಕಂತಿನ ಹಣ ಇನ್ನೂ ಪೆಂಡಿಂಗಲ್ಲಿದ್ದರೆ ನೀವು ಈ ಕೆಲಸ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು, ಬೇರೆ ಆಪ್ಷನ್ಸ್ ಇರೋದಿಲ್ಲ, ಅರ್ಥ ಆಯ್ತಾ. ಈಗ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಇದರಲ್ಲಿ ಸುಮಾರು 10ನೇ ಕಂತಿನ ಹಣ ಸುಮಾರು ಒಂದು 50% ಜನಕ್ಕೆ ರೀಚ್ ಆಗಿದೆ, ಅಂದರೆ ಅಕೌಂಟ್ಗೆ ಹಾಕಿದ್ದಾರೆ. ಇನ್ನು ಕೆಲವೊಂದಷ್ಟು ಜನಕ್ಕೆ ಅಕೌಂಟ್ಗೆ ಹಾಕಿಲ್ಲ, ಅರ್ಥ ಆಯ್ತಾ. ಇಂಥವ್ರಿಗೆಲ್ಲ ಏನು ಮಾಡಬೇಕು ಅಂದರೆ ಒಂದು KYC ಮಾಡಿಸ್ಕೊಳ್ಳಿ, ಅರ್ಥ ಆಯ್ತಾ. 10ನೇ ಕಂತಿನ ಹಣ ಸುಮಾರು 20ನೇ ತಾರೀಕು ಒಳಗಡೆ ಹಾಕ್ತಾರೆ, ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದರೆ ಇನ್ನು ಹಿಂದಿನ ಒಂದು 5, 6, 7, 8, 9ನೇ ಕಂತಿನ ಏನೋ ಬರದೇ ಇದ್ರೆ ಈ KYC ಮಾಡಿಸ್ಕೊಂಡು ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಸರ್, ಅದೇ ರೀತಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಪ್ರತಿಯೊಬ್ಬರಿಗೂ ಒಂದು ಭರ್ಜರಿ ಗುಡ್ ನ್ಯೂಸು. ಅದೇ ರೀತಿ ಇದೇ ತಿಂಗಳಲ್ಲಿ ಸುಮಾರು 11ನೇ ಕಂತಿನ ಹಣನೂ ಸಹ ಒಂದು ರಿಲೀಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಷ್ಟೋ ಜನಕ್ಕೆ ಒಂದು 11ನೇ ಕಂತಿನ ಹಣ ಇದ್ರ ಬಗ್ಗೆ ಯಾರಿಗೂ ಸಹ ಸುಳಿವೆ ಗೊತ್ತಿಲ್ಲ. ಅದೇ ರೀತಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕೆಲವ್ರಿಗೆ ಒಂದು 11ನೇ ಕಂತಿನ ಹಣನೂ ಸಹ ಜಮಾ ಆಗಿದೆ, ಅರ್ಥ ಆಯ್ತಾ. ಇನ್ನು ಕೆಲವರಿಗೆ ಒಂದು 10ನೇ ಕಂತಿನ ಹಣನೂ ಸಹ ಪೆಂಡಿಂಗ್ ಇದೆ. ಬಟ್ ಆದರೆ 10ನೇ ಕಂತಿನ ಹಣ ಏನಕ್ಕೋಸ್ಕರ ಪೆಂಡಿಂಗ್ ಇದೆ ಅಂದರೆ ಕೆಲವೊಂದು ತಾಂತ್ರಿಕ ದೋಷಗಳಿಂದ ಪೆಂಡಿಂಗ್ ಇರ್ಬೋದು. ಬಟ್ ಆದರೆ ಅದು 20ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಕೊಡ್ತಾರೆ. ಬಟ್ ಆದರೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಏನಪ್ಪ ಅಂದರೆ 20ನೇ ತಾರೀಕು ಮೇಲೆ ಪ್ರತಿಯೊಬ್ಬರಿಗೂ ಸಹ ಒಂದು 11ನೇ ಕಂತಿನ ಹಣ ಏನಿದೆ ಜಮಾ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ತಿಂಗಳು ಒಂದು 10, 15ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡ್ಬೋದು ಪ್ರತಿಯೊಬ್ಬರಿಗೂ ಸಹ. ಬಟ್ ಆದರೆ ಈ ತಿಂಗಳಲ್ಲೇ ಸುಮಾರು 10 ಮತ್ತು 11ನೇ ಕಂತಿನ ಹಣ ಎರಡೂ ಸಹ ಜಮಾ ಆಗಿದೆ. ಕೆಲವ್ರಿಗೆ ಜಮಾ ಆಗಿದೆ ಎರಡೂ ಒಟ್ಟಿಗೆ, ಇನ್ನು ಕೆಲವರಿಗೆ ಜಮಾ ಆಗಿಲ್ಲ, ಅರ್ಥ ಆಯ್ತಾ. ನಿಮಗೇನಾದರೂ ಜಮಾ ಆಗಿಲ್ಲ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ಇನ್ನೂ ಯಾರಿಗಾದ್ರೂ ಗೃಹಲಕ್ಷ್ಮಿ ಬಗ್ಗೆ ಡೌಟ್ಸ್ಗಳಿದ್ರೆ, ಇನ್ನೂ ಏನಾದರೂ ನಿಮಗೆ ಪೆಂಡಿಂಗ್ ಇದ್ರೆ, ಇನ್ನೂ ಏನಾದರೂ ಸಮಸ್ಯೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಸ್ಪೆಷಲ್ ವಿಡಿಯೋ ಮಾಡಿ ಬಿಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಏನಕ್ಕೋಸ್ಕರ ಬಂದಿರೋದಿಲ್ಲ ಹಣ, ಅದೇ ರೀತಿ ಏನು ರೀಸನ್ ಇರಬಹುದು, ಅದೇ ರೀತಿ ನೀವು ಏನು ಮಾಡಿಸ್ಕೊಂಡ್ರೆ ಹಣ ಬರುತ್ತೆ, ಇದ್ರ ಬಗ್ಗೆ ಫುಲ್ ಕ್ಲಾರಿಟಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥದ್ದು ಪ್ರಯತ್ನ ಮಾಡ್ತೀನಿ. ಬಟ್ ಆದರೆ ಕಮೆಂಟ್ ಮಾಡಿದ್ರೆ ಮಾತ್ರ, ಅರ್ಥ ಆಯ್ತಾ. ಓಕೆ, ಇದೇ ರೀತಿ ಯಾವ್ದಾದ್ರು ಅಪ್ಡೇಟಿಂಗ್ ಅನ್ನೋ ವಿಚಾರಗಳಿದ್ರೆ ಖಂಡಿತ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.